ಬಲ್ಲ ನಾಗರಾಜ್, ರಾಜಪ್ಪ, ಚೇತನ್ ಸರ್ ಇವರು 2 ಸರಿ ರಿಪೀಟೆಡ್ ಕ್ಯಾಂಡಿಡೇಟ್ ಪಂಚಾಯತಿ. ಏನು ಕೌನ್ಸಿಲರ್ ಬಂಗಾರಪಟ್ಲ, ಮಿಸ್ಸಸ್ ಚೇರ್ಮನ್ ಪ್ರೆಸಿಡೆಂಟ್ ಚೌಡಪ್ಪ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಜೈ ಭೀಮ್. जय बोलो भारत माता की जय। जय बोलो भारत माता की जय। बीजेपी पार्टी के जय। नरेंद्र मोदी ಅವರಿಗೆ जय। ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ जय। ಅಂಬೇಡ್ಕರ್ ಅವರ ಆಶಯಗಳು ಜಯವಾಗಲಿ. ಅಂಬೇಡ್ಕರ್ ಅವರ ಆಶಯಗಳು ಜಯವಾಗಲಿ. ಈ ದಿನ ಚುನಾವಣಾ ಒಂದು ಸಂದರ್ಭದಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದಲ್ಲಿ ಒಂದು ಎಸ್ಸಿ ಸಮಾವೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಶಂಕರಣ್ಣ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಹಾಗೂ ಮುಳಬಾಗಿಲು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದಂಥ ಮೈಸೂರು ಸುರೇಶ್ ರಾಜು ಅವರು ಬಂದಿದ್ದಾರೆ. ಹಾಗೂ ಆಧಾರದ ಸ್ವಾಗತ. ಹಾಗೂ ನಮ್ಮ ಪೇರೆಂಟ್ಸ್ ಪಾರ್ಟಿ ಉಪಾಧ್ಯಕ್ಷರಾದಂಥ ಕೆ ವಿ ಶ್ರೀನಿವಾಸ ಅವರು ಬಂದಿದ್ದಾರೆ. ಅವ್ರಿಗೂ ಆಧಾರದ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೂ ಮುಳಬಾಗಿಲು ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಜಿ ಎನ್ ಶ್ರೀನಿವಾಸ ಅವರು ಬಂದಿದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ರಮೇಶ್ ಖಜಾನ್ಸಿ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಈ ದಿನ ಆಗಮಿಸಿರ್ತಕ್ಕಂಥ ವೆಂಕಟರಮಣ್ಣ ಅವ್ರಿಗೂ ಸ್ವಾಗತ. ಅವ್ರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಬಯಸ್ತಾ ಇದ್ದೀವಿ. ಮಣ್ಣಾಕಿ ಮಲ್ಲೇಶ್ ಬಾಬುಕಿ ದೇವೇಗೌಡ್ರಿಗೆ. ಈಗ ಸಬ್ಜೆಕ್ಟ್ ಏನಂದ್ರೆ, ಈಗ ಬಿಜೆಪಿ JDS ND ಆಗಿರೋದ್ರಿಂದ ತಾಲೂಕಲ್ಲಿ ಒಂದೊಂದು ಮೀಟಿಂಗ್ ಮಾಡ್ಬೇಕು, ಎಸ್ಸಿ ಸಮಾವೇಶ ಮಾಡ್ಬೇಕಂತ ನಮಗೆ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ಅದರಿಂದ ಅದರದ್ದು ಸುಮ್ಮನೆ ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿ, ಈಗ ಎಲ್ಲಾ ತಾಲೂಕುಗಳಲ್ಲಿ ಮೀಟಿಂಗ್ ಮಾಡಿ ಒಂದೇ ಸರಿ ಜಿಲ್ಲೆಯಲ್ಲಿ ಮಾಡೋಣ, ಅಲ್ಲಿ ರಾಜ್ಯ ಅಧ್ಯಕ್ಷರನ್ನೆಲ್ಲ ಕರ್ಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು 2 ಮಾತು ಮಾತಾಡ್ಬಿಟ್ಟು ಎಲ್ಲಾ ತಾಲೂಕು ಹೋಗಿ ವಿಸಿಟ್ ಕೊಡ್ಬೇಕು. ಇದೇನಿಲ್ಲ, ಎಲ್ಲಾ ತಾಲೂಕು ಹೋಗಿ ಮಾತಾಡಿ ನೀಟಾಗಿ ಮುಗಿಸ್ಕೊ ಬರ್ಬೇಕು ಅಂತ ನಮಗೆ ಮಾಹಿತಿ ಇದೆ. ಪದಾಧಿಕಾರಿಗಳನ್ನ ಕರ್ಕೊಂಡು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಸಮಯ ಇದಕ್ಕೆ ಕೋಲಾರ್ಗೆ ಬಂದು ಇದಾಗಬೇಕು. ಒಂದು ತಾಲೂಕಿಂದ 100 ಜನ ಬರಬೇಕು. ಆ ಮಾಹಿತಿ ಕೊಡೋದಕ್ಕೆ ಇವಾಗ ಸುಮ್ಮನೆ ಬಂದು ಹೋಗ್ತಾ ಇರೋದು ಅಷ್ಟೇ. ಏನು ಮೀಟಿಂಗ್ ಏನು ಪೂರ್ವ ಸಭೆ ಥರ ಮಾಡ್ತಾರೆ. ನಗರ ಮತ್ತು ಗ್ರಾಮಾಂತರ ಅನೌನ್ಸ್ ಮಾಡಿ ಈಗ ತಾಲೂಕು ಅಧ್ಯಕ್ಷರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇವರು ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಎಲ್ಲಾ ತಾಲೂಕು ಅಧ್ಯಕ್ಷರು ಸೇರಿಕೊಂಡು ಒಂದು ಡೇಟ್ ಕೊಟ್ರೆ ಆ ಡೇಟ್ಗೆ ಕೋಲಾರಲ್ಲಿ ಮಾಡೋಣ ಅಂತ ಪ್ಲಾನ್. ಎಲ್ರಿಗೂ ನಮಸ್ಕಾರ. ಉಸ್ಕರೆ ಶ್ರೀನಿವಾಸ್ ಅಂತ, ಮುಳಬಾಗಿಲು ಗ್ರಾಮಾಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರು. ಈ ದಿನ ಏನು ಸಭೆ ಅಂದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಸ್ಸಿ ಮೋರ್ಚಾದ ಸಮಾವೇಶಕ್ಕಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮುಳಬಾಗಿಲು ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು, ಜಿಲ್ಲೆಯಲ್ಲಿ ನಡೆಯುವಂತಹ ಎಸ್ಸಿ ಮೋರ್ಚಾದ ಸಮಾವೇಶಕ್ಕೆ ಮುಳಬಾಗಿಲಿಂದ ನಮಗೆ ಡಿಸ್ಟ್ರಿಕ್ಟ್ ಕಮಿಟಿಯವರು 100 ಜನ ಹೇಳಿದ್ದಾರೆ. ನಾವು ಆದಷ್ಟು 200 ಜನನ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ನಗರ ಮತ್ತು ಗ್ರಾಮದಿಂದ 2 ನಾವು ಒಂದು 200 ಜನ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಗಿನ್ನ ಡೇಟ್ ಕೊಟ್ಟಿಲ್ಲ. ಡೇಟ್ ಕೊಟ್ಟ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳಿಗೆ ಹೇಳ್ತೀವಿ. ಅಷ್ಟೇ ಅಷ್ಟೇ. ಮೋದಿಜಿಗೆ, ದೇವೇಗೌಡ್ರಿಗೆ, ಮುನ್ಸಾಮಣ್ಣಗೆ, ಮಲ್ಲೇಶ್ ಬಾಬುಗೆ, ನಮ್ಮ ಇಲ್ಲ ಬಂದಿರುವ ಎಲ್ಲಾ ಕಾರ್ಯಕರ್ತರಿಗೂ ಅವ್ರಿಗೂ ಜಯವಾಗ್ಲಿ. ಮತ್ತೆ ನಮ್ಮ ಶಂಕರಣ್ಣ ಕಪಾಲಿ, ನಮ್ಗೆ ಹೆಂಗಂದ್ರೆ ನಾವು ಒಂದು ಮುಂಚೆ ಕಾಲದಿಂದ ನಾವು ಜಿಲ್ಲೆಯಿಂದ ಕೆಲಸ ಮಾಡ್ಕೊಂಡು ಜೊತೆಯಲ್ಲೇ ಇದ್ದು ಬಂದಿದ್ದೀವಿ. ಹಿಂಗೆ ರಾಜ್ಯದಿಂದ ಎಸ್ಸಿ ಮೋರ್ಚಾ ಆದೇಶ ಮಾಡಿದ್ರು. ಎಲ್ಲ ಪೂರ್ವ ಸಭೆ ಮೀಟಿಂಗ್ ಮಾಡಿ ಎಲ್ಲಾ ಕಾರ್ಯಕ್ರಮಗಳು ಎಸ್ಸಿ ಮೋರ್ಚಾದಿಂದ ಏನೇನ್ ನಡೀಬೇಕು ಎಲ್ಲ ಕಾರ್ಯಕ್ರಮ ಎಲ್ಲಾ ಮೋರ್ಚಾದಲ್ಲೂ ನಡೆಯುತ್ತೆ. ಇವಾಗ ಎಸ್ಸಿ ಮೋರ್ಚಾ ಹಿಂಗ್ ಸೀನಾ ಫೋನ್ ಮಾಡಿ ನಂಗೆ ತಿಳಿಸಿದ್ರು, ಹಿಂಗ್ ರಾಜ್ಯದಿಂದ ಆದೇಶ ಆಗಿದೆ, ಹಿಂಗೆ ಶಂಕರಣ್ಣ ಫೋನ್ ಮಾಡಿ ಹೇಳಿದ್ದಾರೆ ಅಂತ. ಅಯ್ಯೋ ಬರ್ಲಿನಪ್ಪ, ನಮ್ಮ ಮುಳಬಾಗಿಲು ತಾಲೂಕ್ ಬಂದು ನಾವು, ಯಾಕಂದ್ರೆ ಈ
ಸಮಾಜದಲ್ಲಿ ನಾವು ಇಷ್ಟೊಂದು ಫ್ರೀಯಾಗಿ ಇಷ್ಟೊಂದು ಆರಾಮಾಗಿದ್ದೀವಿ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೆ. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಿಜವಾಗ್ಲೂ ನಾವು ಈ ತರ ಸ್ವತಂತ್ರವಾಗಿ ನಾವು ಓಡಾಡಕ್ಕಾಗಲ್ಲ. ಸ್ವತಂತ್ರ ಬಂದಾಗ 1947ರಲ್ಲಿ ಈ ತರ ನಮ್ಮನ್ನ ಎಲ್ರನ್ನೂ ಬೆಳೆಸಿರೋದು, ಒಂದು ಸರಿ ಸಮಾನವಾಗಿ ನೋಡ್ತಾ ಇರೋ ಯಾರಾದ್ರೂ ವ್ಯಕ್ತಿ, ಏಕೈಕ ವ್ಯಕ್ತಿ ಇದಾರೆ ಅಂದ್ರೆ ಪಿತಾಮಹ. ಏನಂದ್ರೆ ನಮ್ಮ ಸಂವಿಧಾನ ಪಿತಾಮಹ ಯಾರಾದ್ರೂ ಇದಾರ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೆ ಇನ್ನೊಂದೇನ್ ವಿಷಯ ಅಂದ್ರೆ ಅವರು ಸಮಾಜದಲ್ಲಿ ಕಾಂಗ್ರೆಸ್ ಅವ್ರು ಅವ್ರಿಗೆ ಮಾಡಿರೋ ಮೋಸ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದು 2 ಸಲ ಎಲೆಕ್ಷನ್ ನಿಲ್ಸಿ ಸೋಲಿಸಿ ಎಲ್ಲಾ ಮಾಡಿ, ಮತ್ತೆ ಇವಾಗ ನಮ್ಮ ಬಿಜೆಪಿ ಸರ್ಕಾರ ಅವ್ರಿಗೆ ಇರೋ ಸ್ಥಾನ ಇದಲ್ಲ, ಇನ್ನ ದೊಡ್ಡ ಸ್ಥಾನ ಅಂತೇಳಿ ಮೋದಿ ಬಂದಾಗ 10 ವರ್ಷ ಅವ್ರನ್ನ ಒಂದು ಶಿಖರ ಇದೆಲ್ಲ ಏಷ್ಯಾ ಶಿಖರ ಆ ತರ ಬೆಳೆಸಿದ್ದಾರೆ. ಇನ್ನ ಬೆಳೆಸ್ಬೇಕು. ಅವ್ರನ್ನ ಎಷ್ಟು ಬೆಳೆಸಿದ್ರು ಅದು ಕಡಿಮೆ. ಯಾಕಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಮತ್ತೆ ಈ ಪೂರ್ವ ಸಭೆ ಮೀಟಿಂಗ್ಗೆ ನಮ್ಮ ಶಂಕರಣ್ಣ ಹಿಂಗೆ ನನಗೂ ಮಾಹಿತಿ ಕೊಟ್ರು, ಹಿಂಗ್ ಮಾಡ್ಬೇಕು ಅಣ್ಣ, ನೀವ್ ಯಾವಾಗಾದ್ರೂ ಬನ್ನಿ ಮಾಡೋಣ. ನೀವು ತಾಲೂಕಿಂದ 200 ಜನ ಅಂತ ಹೇಳ್ತಾ ಇದೀರಲ್ಲ, ನಾವು ಪ್ರತಿ ಹೋಬ್ಳಿಯಲ್ಲೂ ಕಮಿಟಿಗಳು ಮಾಡ್ತಾ ಇದೀವಿ. SC ಮೋರ್ಚಾವು ಪ್ರತಿ ಹೋಬ್ಳಿಯಲ್ಲಿ, ಪ್ರತಿಯೊಂದು ವಿಲೇಜ್ ಅಲ್ಲೂ, ಪ್ರತಿಯೊಂದು ಬೂತ್ ಅಲ್ಲೂ ಮಾಡ್ತಾ ಇದೀವಿ. ಎಲ್ಲಾ ಸಂಘಟನೆ ಮಾಡಿ ಒಳ್ಳೆ ಸಂಘಟನೆ ಮಾಡೋಣ. ನೆಕ್ಸ್ಟ್ ನಮ್ ಗುರಿ ಏನಂದ್ರೆ 2024ರಲ್ಲಿ ನರೇಂದ್ರ ಮೋದಿ ಬರೋದೇ ನಮ್ಮ ಗುರಿ. ಆ ಗುರಿ ಯಾವತ್ತಿಗೂ ತಪ್ಪಲ್ಲ. 2024 ಅಲ್ಲ, ಇನ್ನ 50 ವರ್ಷ ಹೋದ್ರು ಕೂಡ ನಮ್ಮ ಗುರಿ ಅದೇ. ನೆಕ್ಸ್ಟ್ ಇನ್ನ ಯೋಗಿ ಇದಾರೆ, ಅಮಿತ್ ಶಾ ಇದಾರೆ, ಇನ್ನ ನಮ್ಗೆ ಎಷ್ಟೋ ಜನ ಹಿಂದೆ ಇದಾರೆ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಭಾರತ 10 ವರ್ಷ ಬ್ಯಾಕ್ ಹೆಂಗಿತ್ತು, ಇವಾಗ 10 ವರ್ಷ ಬ್ಯಾಕ್ ಹೆಂಗಿದೆ, ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿ ಡೆವಲಪ್ ಆಗಿದ್ದಾನೆ. ನಮ್ಮ ಹಳ್ಳಿ ಊರೇ 10 ವರ್ಷ ಬ್ಯಾಕ್ ಹೆಂಗಿತ್ತು ಗೊತ್ತಾ? ಹೋಗಕ್ ದಾರಿ ಇಲ್ಲ, ಗುಡ್ಸಿಲ್ ಮನೆಗಳಿತ್ತು, ನೀರಿಲ್ಲ, ಶ್ರೀಮಂತರ ಮನೆಗೆ ನೀರ್ ಹೋಗ್ತಾ ಇತ್ತು. ಇವಾಗ ಪ್ರತಿಯೊಬ್ಬರಿಗೂ ಒಂದೇ ಸಮಾನವಾದ ಹಕ್ಕನ್ನು ಕೊಟ್ಟಿರೋದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾ ನಾನು ತಿಳಿಸ್ತಾ ಇದ್ದೀನಿ. ಇನ್ನೊಂದು, ನಮ್ಮ SC ಮೋರ್ಚಾ ಕಾರ್ಯಕ್ರಮದಲ್ಲಿ ಏನೇ ಆಗ್ಲಿ ಎಲ್ಲ ನಾವು ಜೊತೆಗಿದ್ದು, ಅದು SC ಮೋರ್ಚಾ ಅಲ್ಲ, ನಮ್ಮ ಅಂಬೇಡ್ಕರ್ ಸಾಹೇಬ್ರು ಎಲ್ರಿಗೂ ಸರಿ ಸಮಾನ ಹೆಂಗ್ ಹಾಕೊಟ್ಟಿದಾರೋ ನಾವು ಅದೇ ಸರಿ ಸಮಾನವಾಗಿ ನಾವು ಕೆಲಸ ಮಾಡಿ ಎಲ್ರು ಅದನ್ನ ಇನ್ನ ದೊಡ್ಡದಾಗಿ ಬೆಳೆಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾತಾ ಕಿ ನರೇಂದ್ರ ಮೋದಿಗೆ, ಯಡಿಯೂರಪ್ಪನವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ 1942ರಲ್ಲಿ ನಮ್ ಸ್ವಾತಂತ್ರ್ಯ ಬಂದಿದ್ ಮಾತ್ರ ಅಷ್ಟೇ. ಆದ್ರೆ 1950 ಜನವರಿ 26ರಂದು ಪ್ರತ್ಯೇಕವಾಗಿ ಗಣರಾಜ್ಯ ಏನಿದೆ ಗಣರಾಜ್ಯೋತ್ಸವ ಆಚರಿಸ್ತೀವಿ. ಅದೇ ರೀತಿಯಲ್ಲಿ ಸಂವಿಧಾನವನ್ನು ಬರೀತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೊಂದು ಮಾತು ಹೇಳ್ತಾರೆ, ಶಿಕ್ಷಣ ಎಂಬುದು ಉಳಿಯ ಆಳಿದ್ದಂತೆ, ಅದನ್ನು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಜನ ಅನಕ್ಷರಸ್ಥರೇ ಇರ್ತಾರೆ. ಆದ್ರಿಂದ ಎಲ್ಲರೂ ಎಜುಕೇಶನ್ ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಆ ಮಾತು ಹೇಳ್ತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ ಗೌರವ ಸಿಕ್ಕಿದ್ದು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ. ಅವರು ಕಾಂಗ್ರೆಸ್ ಅವರು ಅವರಷ್ಟಕ್ಕೆ ಅವರೇ ಕೊಟ್ಕೊಂಡು ಭಾರತ ರತ್ನವನ್ನು ಅವರಷ್ಟಕ್ಕೆ ಅವರೇ, ಅವ್ರ ಸರ್ಕಾರದಲ್ಲಿ ಅವರಷ್ಟಕ್ಕೆ ಅವರೇ ಕೊಡ್ಕೊಡ್ತಾ ಇದ್ರು. ಆದ್ರೆ ವಾಜಪೇಯಿ ಸರ್ಕಾರ ಇದ್ದಾಗ VP ಸಿಂಗ್ ಪ್ರಧಾನಮಂತ್ರಿ ಆಗಿರ್ತಾರೆ. ಆಗ ಅವ್ರ ಬೆಂಬಲದೊಂದಿಗೆ ಭಾರತ ರತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟಿದ್ದ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸಿಗುತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, 100% ಕಾಂಗ್ರೆಸ್ ಉರಿಯೋ ಮನೆ, ಅದ್ರೊಳಗೆ ಹೋದ್ರೆ ಎಲ್ರೂ ಸುಟ್ಟೋಗ್ತಾರೆ, ಅದ್ರೊಳಗೆ ಹೋಗ್ಬಾರ್ದು ಅಂತ ಹೇಳಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ 2 ಬಾರಿ ಅಂಬೇಡ್ಕರ್ ಅನ್ನು ಸೋಲಿಸ್ತದೆ. ಹಿಂದೂ ಕೋಡ್ ಬಿಲ್ ಅನ್ನು ತರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್ ತಂದ ತಕ್ಷಣ ಅದನ್ನು ಸಂಸತ್ತಲ್ಲಿ ಮಂಡಿಸ್ತಾರೆ. ಮಂಡಿಸಿದ್ರೆ ಅದನ್ನು ಅಂಗೀಕರಿಸಲ್ಲ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಅಂಗೀಕರಿಸಲ್ಲ. ಆದ್ರಿಂದ ಸಚಿವ ಸ್ಥಾನಕ್ಕೆ ಕಾನೂನು ಸಚಿವ, ಈಗ ಕಾನೂನು ಸಚಿವ, ಕರಡು ಸಮಿತಿ ಅಧ್ಯಕ್ಷ ಮತ್ತೆ ಸಂವಿಧಾನ ಶಿಲ್ಪಿ ಅಂತ ಯಾರನ್ನು ಹೇಳ್ತಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಹೇಳ್ತಾರೆ. ಆದ್ರಿಂದ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ನನ್ಗೆ ಆ ಸಚಿವ ಸ್ಥಾನ ಬೇಡ, ನನ್ಗೆ ಈ ತರ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ 2 ಬಾರಿ ಸೋಲಿಸ್ತಾರೆ. ಸೋಲಿಸಿದ ತಕ್ಷಣ ಮತ್ತೆ ಇವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರು ಕರ್ಕೊಂಡೋಗಿ ರಾಜ್ಯಸಭಾ ಮೆಂಬರ್ ಅನ್ನು ಮಾಡ್ತಾರೆ ಅಂಬೇಡ್ಕರ್. ಆದ್ರಿಂದ ಅಂಬೇಡ್ಕರ್ ಹೇಳಿದ್ದು, ಕಾಂಗ್ರೆಸ್ ಸುರಿಯೋ ಮನೆ, ಅದ್ರೊಳಗೆ ಹೋದ್ರೆ ಸುಟ್ಟೋಗ್ತಾರೆ ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಂಚತೀರ್ಥ ಅಂತೇಳಿ ಅವ್ರು ಓದಿದ ಜಾಗ, ಅವರು ಜನಿಸಿದ ಜಾಗ ಮತ್ತೆ ಎಲ್ಲ ಸೇರಿ ಒಂದು 5 ಜಾಗಗಳನ್ನು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಆಯ್ಕೆ ಮಾಡಿ
ಪ್ರತ್ಯೇಕವಾಗಿ ಅವ್ರಿಗೊಂದು ಸ್ಥಾನವನ್ನು ಕಲಿಸುವ ಕೀರ್ತಿ ಇದು ಭಾರತೀಯ ಜನತಾ ಪಾರ್ಟಿಗೆ ಕಲಿಸ್ಕೊಡ್ತದೆ. ಅದರಿಂದ ನನ್ನ 4 ಮಾತುಗಳನ್ನು ಮುಗಿಸಿ ಅವ್ರು ಮಾಡಿರೋ ಸಾಧನೆ ಹೇಳ್ತಾ ಇದ್ದೀನಿ. ಈಗ 30 ಪಂಚಾಯತಿ ಏನಿದೆ, 30 ಪಂಚಾಯತಿ ನಮ್ಮ ಮುಳಬಾಗಿಲಿಗೆ 30 ಪಂಚಾಯತಿ ಸೇರಿದೆ. 30 ಪಂಚಾಯತಿಯಲ್ಲಿ ಓಡಾಡಿ 100% ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ದಿರ್ತದೆ. NDA ಪಕ್ಷ ಸಮ್ಮಿಶ್ರ ಸರ್ಕಾರ, ಈಗ ಏನಂದ್ರೆ ಸಮ್ಮಿಶ್ರ JDS ಮತ್ತೆ ಇದು BJP ಎರಡು ಮೈತ್ರಿಕೂಟ ಆಗಿದೆ. ಆದ್ರಿಂದ ನಾವು 30 ಪಂಚಾಯತಿನೂ ತಿರುಗಾಡಿ 100% ನಾವು ಗೆಲ್ಲಿಸ್ತೀವಿ. ಇನ್ನೊಂದು ವಿಚಾರ, ಅವ್ರಿಗೆ ಅಂಬೇಡ್ಕರ್ಗೆ ಆಗಿದ ಅಪಮಾನ ಹೇಳ್ತೀವಿ. ಎಲ್ಲಾ ಪಂಚಾಯತಿಯಲ್ಲೂ ಕೂಡ ಓಡಾಡಿ ನಾವು ಗೆಲ್ಲಿಸುವ ಜವಾಬ್ದಾರಿ, NDA ಸರ್ಕಾರವನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ದಿರ್ತದೆ ಅಂತ ನಾನು ಹೇಳಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನೀಗ ನಮ್ಮ ಕೋಲಾರ ಜಿಲ್ಲೆ, ನಮ್ಮ ದೇಶದಲ್ಲಿ ಒಂದು ಲೋಕಸಭೆ ಚುನಾವಣೆಗಳು ಬಂದಿದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿ ವಿವಿಧ ಮೋರ್ಚಾಗಳು ಕೆಲಸ ಮಾಡ್ತವೆ. ಅದೇ ರೀತಿಯಾಗಿ SC ಮೋರ್ಚಾ ಅದರಲ್ಲಿ ಪ್ರಮುಖವಾದ ಮೋರ್ಚಾ. ಆ SC ಮೋರ್ಚಾ ಒಂದು ಜಿಲ್ಲಾ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಸ್ನೇಹಿತರಾದಂಥ ಟಪಾಲಿ ಅವರು, ಜಿಲ್ಲಾ SC ಮೋರ್ಚಾ ಅಧ್ಯಕ್ಷರು, ಪ್ರತಿಯೊಂದು ತಾಲೂಕಿನಲ್ಲೂ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ನಮ್ಮ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರಾದ ಸುರೇಶ್ ರಾಜು ಮತ್ತು ನಮ್ಮ ಶ್ರೀನಿವಾಸು, ನಮ್ಮ ಶೆಟ್ಟಿ ಮತ್ತು ನಮ್ಮ SC ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ದಿನ ನಾವು ತುಂಬ ಒಂದು ಎಚ್ಚರಿಕೆಯಿಂದ ಚುನಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾಗಿ SC ಕಮ್ಯುನಿಟಿಯನ್ನ ಯಾಮಾರ್ಸಕ್ಕೆ ನೋಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು. ಏನೇನೋ ಹೇಳೋದು, ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಸೋದು, ಆ ಥರ ನಮ್ಮ SC ಸಮುದಾಯ ಅಂತ ಯಾವುದಕ್ಕೆ ನಾವು ಕಿವಿ ಕೊಡ್ದಿರ ಒಂದೇ ಒಂದು ನಮ್ಮ ಇದಿರಬೇಕು, ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು. 2004ರಲ್ಲಿ ನಾವು ಗೆದ್ದೇ ಹೋಗಿದ್ದೀವಿ ಅಂತ ಏನೋ ಒಂದು ಮೈಮರೆತಾಗದ ನಮ್ಮ ವಾಜಪೇಯಿ ಅವರನ್ನು ನಾವು ಕಳ್ಕೊಂಡ್ವಿ 2004ರಲ್ಲಿ. ಆ ರೀತಿ ಆಗ್ದಿರ ಇವಾಗಲೂ ಪ್ರತಿಯೊಬ್ರು ಗೆಲ್ತೀವಿ ಅಂತ ನಾವು ಎಲ್ಲರೂ ಹೇಳ್ತಾರೆ. ಆದರೆ ನಾವು ಮೈ ಮರೆದಿರ ಪ್ರತಿಯೊಂದು ಮೋರ್ಚಾದವರು ಕೆಲಸ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನಮ್ಮ SC ಮೋರ್ಚಾ ಅವರು ತುಂಬಾ ಕೆಲಸ ಮಾಡಬೇಕು. ಅವರ ಜವಾಬ್ದಾರಿ ತುಂಬಾ ಇದೆ, ದೊಡ್ಡದಾಗಿದೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಡಿಯೂರಪ್ಪಗೆ, ಕುಮಾರಣ್ಣಗೆ